ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 29. ಅನಿವಾರ್ಯವಾಗಿ ಹುಟ್ಟೂರನ್ನು ತೊರೆದಿದ್ದ ಕೇಶವ ಭಟ್ಟರ ಕುಟುಂಬ ಬೆಂಗಳೂರಿನತ್ತ ಮುಖ ಮಾಡಿತ್ತು. ವೈಭವೀಕರಣ, ತಂತ್ರಜ್ಞಾನ, ಪಾಶ್ಚಾತ್ಯ ಜೀವನ ಶೈಲಿಯಿಂದ ತನ್ನತ್ತ ಆಕರ್ಷಿಸ್ತಾ ಜಾತಿ, ಧರ್ಮ, ಲಿಂಗ, ಭಾಷೆಯ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಅಪ್ಪಿಕೊಳ್ಳೋ ಬೆಂಗಳೂರಿಗೆ ತಮ್ಮ ಮೂಲ ಸ್ಥಳವನ್ನು ತ್ಯಜಿಸಿ ಕೆಲಸವನ್ನು ಅರಸಿ ಬಂದು ಪುಟ್ಟ ಕ್ಯಾಂಟೀನ್ ತೆರೆದು ಬದುಕಿನ ಬಂಡಿನ ಸಾಗಿಸ್ತಿದ್ದ ಕೇಶವ ಭಟ್ಟರ ಆರ್ಥಿಕ ಸ್ಥಿತಿ ವರ್ಷದೊಳಗೆ ತಕ್ಕ ಮಟ್ಟಿಗೆ ಸುಧಾರಿಸಿತ್ತು. ತಳ್ಳೋ ಗಾಡಿಯಲ್ಲಿ ತಮ್ಮ ಹೊಸ ಜೀವನ ಪ್ರಾರಂಭಿಸಿದವರು ಇವತ್ತು ಸುಮಾರು 50-60 ಮಂದಿ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಕುಳಿತು ಊಟ ಮಾಡಬಹುದಾದ ಹೋಟೆಲ್ ಒಂದರ ಮಾಲೀಕರಾಗಿದ್ದರು. ಗಂಡನ ಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದ ಶ್ಯಾಮಲ ಗುಣದಲ್ಲಷ್ಟೇ ಅಲ್ಲ, ನೋಡೋದಕ್ಕೂ ಕೂಡ ಸ್ಫುರದ್ರೂಪಿ ಮಹಿಳೆ. ಅಗಸ್ತ್ಯನನ್ನು ನೋಡಿದವರೆಲ್ಲರೂ ಥೇಟ್ ತಾಯಿನೇ ಹೋಲುವಂಥ ಮುಖ ಅಂತ ಹೇಳುವಾಗ ಅಗಸ್ತ್ಯನಿಗೆ ನಾನು ಅಮ್ಮನ ಮಗ ಅನ್ನೋ ಹೆಮ್ಮೆ. ಶ್ಯಾಮಲ ತಮ್ಮ ಗಂಡನಿಗೆ ಸರಿಸಮಾನಾಗಿ ನಿಂತು ಹೋಟೆಲಿನ ಕೆಲಸವನ್ನೆಲ್ಲ ನಿಭಾಯಿಸ್ತಿದ್ರು. ಕೆಲಸಕ್ಕೆ ಒಂದಿಬ್ರು ಹುಡುಗರಿದ್ರು. ಶ್ಯಾಮಲಾರಿಗೆ ಮಾತ್ರ ಕೆಲಸದ ಹೊರೆ ಏನೂ ಕಡಿಮೆ ಇರಲಿಲ್ಲ. ಎಷ್ಟೇ ಕಷ್ಟ ಬಂದರೂ ಮಗನ ಬಳಿ ತಮ್ಮ ಕಷ್ಟವನ್ನು ತೋರಿಸಿಕೊಳ್ಳದೆ ಅಗಸ್ತ್ಯನನ್ನು ಬಹಳ ಪ್ರೀತಿಯಿಂದ ಸಾಕಿದ್ರು. ಅಗಸ್ತ್ಯನ ಸುಂದರ ರೂಪಕ್ಕೆ ತಕ್ಕನಾಗಿ ಅಪ್ಪ ಅಮ್ಮನಿಂದ ಬಂದ ಪರೋಪಕಾರ ಗುಣ ಎಲ್ಲರನ್ನೂ ಆಕರ್ಷಿಸುವಂತಿತ್ತು. ಅವನಿಗೆ ಬೆಂಗಳೂರಿನ ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪ್ನಿಲಿ ಇಂಜಿನಿಯರ್ ಆಗಿ ಕೆಲಸ ಸಿಕ್ಕ ನಂತರ ತನ್ನ ತಂದೆ ತಾಯಿಗೆ ಹೋಟೆಲನ್ನು ಮುಚ್ಚೋದಕ್ಕೆ ಎಷ್ಟು ಬಾರಿ ಹೇಳಿದ್ರು ಅವರು ಅವನ ಮಾತನ್ನು ಕೇಳದೆ ಇಷ್ಟು ವರ್ಷ ಇದರಿಂದನೇ ನಮ್ಮ ಜೀವನ ನಡೆದಿದ್ದು. ಈಗ ಇದ್ದಕ್ಕಿದ್ದಂತೆ ಹೋಟೆಲನ್ನು ಮುಚ್ಚಬೇಕು ಅಂದರೆ ಯಾಕೋ ಮನಸ್ಸಿಗೆ ಕಷ್ಟ ಆಗತ್ತೆ, ನಾವು ಗಟ್ಟಿಯಾಗಿರೋವರೆಗೂ ದುಡಿತೀವಿ ಅಂತ ಹೋಟೆಲನ್ನು ಮುಂದುವರಿಸಿದ್ರು. ತನ್ನಿಚ್ಛೆಯಂತೆ ಜೀವನ ಮಾಡೋದಕ್ಕೆ ಅವಕಾಶ ನೀಡಿದ್ದ ತಂದೆ ತಾಯಿಯ ಆಸೆಯನ್ನು ಅಗಸ್ತ್ಯನಿಗೂ ಕೂಡ ಬೇಡ ಅನ್ನೋದಕ್ಕೆ ಮನಸ್ಸಾಗಲಿಲ್ಲ. ಅನಿರೀಕ್ಷಿತವಾಗಿ ಭೇಟಿಯಾದ ಉಜ್ವಲ ಹಾಗೂ ಅಗಸ್ತ್ಯನ ಕುಟುಂಬದವರು ಒಂದೇ ಕುಟುಂಬದವರಂತೆ ಸ್ನೇಹ ಸೌಹಾರ್ದತೆಯಿಂದ ಜೀವನ ನಡೆಸ್ತಿದ್ರು. ಇತ್ತ ಅಗಸ್ತ್ಯ ಉಜ್ವಲ ಜೊತೆಯಾಗಿ ಕಂಪನಿಗೆ ಹೋಗ್ತಾ ಇರೋದನ್ನೇ ದಿಟ್ಟಿಸ್ತಾ ಬಾಗಿಲ ಬಳಿಲೇ ನಿಂತು ತಮ್ಮ ಹಳೆಯ ದಿನಗಳನ್ನು ನೆನೆಸಿಕೊಳ್ತಾ ಇದ್ದ ಶ್ಯಾಮಲಾರನ್ನು ಎಚ್ಚರಿಸಿದ್ದು ಮೊಬೈಲ್ ಫೋನಿನ ಕರೆಗಂಟೆ. ಮೊಬೈಲ್ ರಿಂಗ್ ಆಗ್ತಿದ್ದ ಹಾಗೆ ಇಹಲೋಕಕ್ಕೆ ಬಂದವರು ಒಂದು ಕ್ಷಣ ಗಾಬರಿಗೊಂಡು ಒಳನಡೆದ್ರು. ಮೇಜಿನ ಮೇಲಿದ್ದ ಮೊಬೈಲ್ ತಗೊಂಡು ರಿಸೀವ್ ಬಟನ್ ಒತ್ತಿದವರು ಅತ್ತ ಕಡೆಯಿಂದ ಕೇಶವ್ ಭಟ್ರು ಮಾತನಾಡೋ ಮುಂಚೆನೆ ರೀ ಇನ್ನೊಂದು 5 ನಿಮಿಷದಲ್ಲಿ ಬರ್ತೀನಿ ಅಂತ ಕರೆ ತುಂಡರಿಸಿ ಛೇ ಎಷ್ಟೊಂದು ಹೊತ್ತಾಗೋಯ್ತು, ತಿಂಡಿನ ಹೋಟೆಲ್ನಲ್ಲೇ ತಿಂದ್ರಾಯ್ತು ಅಂದ್ಕೊಂಡು ಮನೆ ಬೀಗವನ್ನು ಭದ್ರಪಡಿಸಿ ಹೋಟೆಲ್ನತ್ತ ಹೆಜ್ಜೆ ಹಾಕಿದ್ರು. 10 ವರ್ಷಗಳ ಹಿಂದಿನ ಘಟನೆ. ಓದಿನಲ್ಲಿ ಸದಾ ಮುಂದಿರ್ತಿದ್ದ ಉಜ್ವಲ 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಂಡು ತರಗತಿಗೆ ಮೊದಲಿಗಳಾಗಿದ್ಲು. ಅವಳು ಓದುತ್ತಿದ್ದ ಸರ್ಕಾರಿ ಶಾಲೆಯಲ್ಲಿ ಕಾಲೇಜು ಶಿಕ್ಷಣ ಇರಲಿಲ್ಲವಾದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಶಾಲೆಯನ್ನು ಹುಡುಕೋ ಪ್ರಯತ್ನದಲ್ಲಿದ್ದರು. ಹೀಗೊಮ್ಮೆ ಮನೆಯ ಕಿಟಕಿ ಹತ್ರ ಕೂತ್ಕೊಂಡು ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಉಜ್ವಲಾಳ ಬಳಿ ಬಂದ ಅಗಸ್ತ್ಯ, ಉಜ್ವಲ ಕಾಂಗ್ರೆಸ್ ಕಣೆ, ಕ್ಲಾಸಿಗೆ ಟಾಪರ್ ಅಂತೆ, ಎಲ್ಲಿ ಸ್ವೀಟ್ ಕೊಡಲೇ ಇಲ್ಲ, ಇಷ್ಟೊಂದು ಕಂಜೂಸಾಗಬೇಡ, ನಿನಗೆ ನೀನು ಕ್ಲಾಸಿಗೆ ಟಾಪರ್, ತುಂಬ ಚೆನ್ನಾಗಿ ಓದ್ತೀನಿ ಅನ್ನೋ ಕೊಬ್ಬು, ಅದಕ್ಕೆ ರಿಸಲ್ಟ್ ಬಂದು 2 ದಿನ ಆದರೂ 1 ದಿನವೂ ಮನೆ ಹತ್ರ ಬರಲಿಲ್ಲ, ಅದಕ್ಕೆ ನಾನೇ ಬಂದೆ ಅಂತ ಪಟಪಟನೆ ಮಾತಾಡ್ತಾನೆ ಇದ್ದ. ಅಗಸ್ತ್ಯನ ಮಾತುಗಳು ಕಿವಿಗೆ ಬಿದ್ದರೂ ಬೀಳ್ದಂತೆ ಅವಳು ಕಿಟಕಿಯಿಂದ ಆಚೆ ಏನನ್ನೋ ದಿಟ್ಟಿಸ್ತಾ ಇರೋದನ್ನು ಕಂಡು ಮನೆಗೆ ಬಂದರೆ ಸ್ವೀಟ್ ಕೇಳ್ತೀನಿ ಅಂತ ತಾನೆ, ಅದಕ್ಕೆ ಈಗಲೂ ನನ್ನ ಮಾತು ಕೇಳಿಸಿದ್ರು ಕೇಳಿಸ್ತಾ ಕೂತ್ಕೊಂಡಿದ್ಯಾ, ಬಂದು ಇಷ್ಟೊತ್ತಾಯಿತು, ಆಗ್ಲಿಂದ ನಾನೊಬ್ಬನೇ ಮಾತಾಡ್ತಾನೆ ಇದ್ದೀನಿ, ನೀನು ಒಂದಾದರೂ ಮಾತಾಡಬಾರ್ದಾ, ಈಗೇನು ನೀನು ಮಾತಾಡೋದಿಲ್ಲ ಅಲ್ವಾ, ಸರಿ ನೀನು ಬೇಡ, ನಿನ್ನ ಮಾತು ಬೇಡ, ನಿನ್ನ ಸ್ವೀಟು ಬೇಡ ಅಂತ ಹುಸಿ ಮುನಿಸು ತೋರ್ತಾ ಅಗಸ್ತ್ಯ ಕೋಣೆಯಿಂದ ಹೊರ ನಡೆಯೋದಕ್ಕೆ ಮುಂದಾದ. ಕಿಟಕಿಯ ಬಳಿಯಿಂದ ತನ್ನ ದೃಷ್ಟಿಯನ್ನು ತೆಗೆದು ಅಗಸ್ತ್ಯನತ್ತ ಮುಖ ಮಾಡಿದ ಉಜ್ವಲ, ಹೇ ಕೋತಿ,
ನಿಂತ್ಕೊಳ್ಳೋ. ಅಷ್ಟಕ್ಕೆ ಸಿಟ್ಟು ಬಂದ್ಬಿಡ್ತು. ನಾನೇನು ನಿನಗೆ ಸ್ವೀಟ್ ಕೊಡೋದಿಲ್ಲ ಅಂತ ಹೇಳಿದ್ನಾ? ನೀನು ಈ ಮನೆಗೇನು ಹೊಸಬನ? ಅಡುಗೆ ಮನೆಯಲ್ಲಿ ಒಂದು ಡಬ್ಬಿ ಪೂರ್ತಿ ಸಕ್ಕರೆ ಇದೆ, ಹೋಗಿ ಬಾಯಿಗೆ ಹಾಕೋ. ನಾನೇನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಬಂದು ನನಗೆ ಸ್ವೀಟ್ ಕೊಟ್ಟಿಲ್ಲ, ನಿನಗೆ ಅಹಂಕಾರ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾನೆ ಅಂತ ಕೋಪದಿಂದ ಪುನಃ ಕಿಟಕಿಯತ್ತ ಮುಖ ಮಾಡಿ ಕೂತ್ಕೊಂಡ್ಳು. ಅಂಥದ್ದೇನು ಯೋಚನೆ ಮಾಡ್ತಾ ಕೂತಿದ್ಯಾ? ಯೋಚನೆ ಮಾಡೋದಕ್ಕೀಗ ನಿನಗೇನಾಗಿದೆ? ಅವನಂದಾಗ, ಮೊದಲಿನಿಂದಲೂ ಅಮ್ಮನನ್ನು ಹೊರತುಪಡಿಸಿ ತನ್ನೆಲ್ಲ ವಿಷಯವನ್ನು ಅಗಸ್ತ್ಯನ ಬಳಿ ಹಂಚಿಕೊಳ್ತಿದ್ದವಳು ತನ್ನ ಕೋಪವನ್ನು ಕಡಿಮೆಯಾಗಿಸ್ಕೊಂಡು, ಏನೂ ಇಲ್ಲ ಕಣೋ, ಈಗ SSLC ಏನೋ ಮುಗೀತು, ಮುಂದೆ ಯಾವ ಕಾಲೇಜ್ ಸೇರೋದು, ಏನು ಓದೋದು ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೇನೋ ಸೈನ್ಸ್ ಓದಬೇಕು ಅಂತ ತುಂಬ ಆಸೆ, ಆದರೆ ನಂದು ಕನ್ನಡ ಮೀಡಿಯಂ. ಸೈನ್ಸ್ ತಗೊಂಡ್ರೆ ಕಷ್ಟ ಆಗುತ್ತೇನೋ. ಎಷ್ಟೇ ಕಷ್ಟ ಆದರೂ ಅದು ನನ್ನ ಇಷ್ಟವಾದ ಸಬ್ಜೆಕ್ಟ್, ಹೇಗಾದರೂ ಓದ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆದರೆ ಯಾವ ಕಾಲೇಜ್ಗೆ ಸೇರ್ಕೋಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗಿದೆ ಅಂದ್ಲು. ಅವಳ ಬಳಿ ಬಂದು ಕುಳಿತ ಅಗಸ್ತ್ಯ, ಅಷ್ಟೇನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಹೋಗ್ತಾ ಇದ್ದೀನಲ್ಲ ಸ್ಕೂಲ್, ಅದರಲ್ಲಿ ಸೆಕೆಂಡ್ PU ತನಕ ಇದೆ. ನೀನು ಯಾಕೆ ನಮ್ಮ ಕಾಲೇಜೇ ಸೇರಬಾರ್ದು? ಹೇಗೋ ನಿನ್ನ ಇಷ್ಟವಾದ ಸಬ್ಜೆಕ್ಟ್ ಸೈನ್ಸ್ ಕೂಡ ಇದೆ. ನಾನು ಕೂಡ ಸೈನ್ಸ್ ತಗೊಳ್ಳೋಣ ಅಂತ ಐಡಿಯಾ ಮಾಡಿದ್ದೆ. ಇಬ್ಬರು ಒಟ್ಟಿಗೆ ಕೂತು ಓದ್ಕೊಳ್ಬೋದು. ಹೇಗಿದೆ ನನ್ನ ಐಡಿಯಾ? ಚೆನ್ನಾಗಿದೆ ಅಲ್ವಾ ಅಂತ ಕಣ್ಣರಳಿಸಿ ಕೇಳ್ದ. ಅಗಸ್ತ್ಯನ ಮಾತುಗಳನ್ನು ಕೇಳಿ ಉಜ್ವಲಾಳ ಮನದಲ್ಲಿದ್ದ ಆಸೆ ಚಿಗುರುಡಿತಿದ್ರು. ಇಲ್ಲ ಕಣೋ, ನಿಮ್ಮ ಕಾಲೇಜಲ್ಲಿ ಫೀಸ್ ಜಾಸ್ತಿ ಅಂತ ಕೇಳಿದ್ದೀನಿ. ಅದು ಅಲ್ಲದೆ ಸೈನ್ಸ್ ತಗೊಳ್ಳೋದಾದರೆ ಇನ್ನೂ ಜಾಸ್ತಿ ಅಂತೆ. ನಿಮ್ಮ ಕಾಲೇಜಲ್ಲಿ ಲ್ಯಾಬ್ ತುಂಬ ಚೆನ್ನಾಗಿದೆಯಂತೆ. ನನಗೂ ಕೂಡ ಅಲ್ಲಿ ಓದಬೇಕು ಅನ್ನೋ ಆಸೆ ಇದೆ. ಆದರೆ ಏನು ಮಾಡೋದು? ಅಮ್ಮಂಗೆ ಬರ್ತಾ ಇರೋ ಸಂಬಳದಲ್ಲಿ 3 ಮಕ್ಕಳನ್ನು ಶಾಲೆಗೆ ಸೇರಿಸಿ ಮನೆ ನಡೆಸೋದೇ ಕಷ್ಟ ಆಗಿರುವಾಗ ಸಾವಿರಾರು ರೂಪಾಯಿ ಕೊಟ್ಟು ನಿಮ್ಮ ಕಾಲೇಜಿಗೆ ಸೇರ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಇಲ್ಲ. ನಾನು ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೊಳ್ತೀನಿ ಅಂತ ಬೇಸರದ ಧ್ವನಿಯಲ್ಲಿ ಹೇಳಿದ್ಲು. ಇವರಿಬ್ಬರ ಮಾತುಗಳು ಅಡುಗೆ ಮನೆಯಲ್ಲಿ ತನ್ನ ಕೆಲಸದಲ್ಲಿ ನಿರತರಾಗಿದ್ದ ಸರ್ವಮಂಗಳರ ಕಿವಿಗೂ ತಲುಪಿತ್ತು. ಮಕ್ಕಳನ್ನು ಅವರು ಇಷ್ಟಪಟ್ಟಂತೆ ಒಂದು ಕಾಲೇಜು ಸೇರಿಸುವಷ್ಟು ನನಗೆ ಸಾಧ್ಯ ಆಗ್ತಾ ಇಲ್ವಲ್ಲ. ಪಾಪ ಉಜ್ವಲ ಚಿಕ್ಕಂದಿನಿಂದ ಏನನ್ನು ಬಾಯಿ ಬಿಟ್ಟು ಕೇಳಲಿಲ್ಲ, ಯಾವುದಕ್ಕೂ ಹಠ ಮಾಡಲಿಲ್ಲ. ನನ್ನೊಂದಿಗೆ ನನ್ನ ಕಷ್ಟದ ದಿನಗಳನ್ನು ನೋಡಿಕೊಂಡು ಬೆಳೆದಿದ್ದಾಳೆ. ಅವಳ ಈ ಒಂದು ಆಸೆಯನ್ನಾದರೂ ಪೂರೈಸಲೇಬೇಕು ಅಂತ ಮನದಲ್ಲೇ ನಿರ್ಧರಿಸಿಕೊಂಡು ಉಜ್ವಲಾಳ ಕೋಣೆಗೆ ತೆರಳಿದ್ರು. ಅವರಿಬ್ಬರ ಮಾತಿನ ನಡುವೆ ಬಾಯಿ ಹಾಕಿದ ಸರ್ವಮಂಗಳ, ಯಾಕೆ ಸಾಧ್ಯ ಇಲ್ಲ ಮಗಳೇ? ನೀನು ಇಷ್ಟಪಟ್ಟಂತೆ ಅಗಸ್ತ್ಯ ಹೋಗೋ ಕಾಲೇಜ್ಗೆ ಸೇರ್ಕೋ. ಆಗ ನೀನು ಅಗಸ್ತ್ಯ ಒಟ್ಟಾಗಿ ಕೂತ್ಕೊಂಡು ಓದ್ಬೋದು. ಹಣದ ಬಗ್ಗೆ ನೀನು ಚಿಂತೆ ಮಾಡಬೇಡ. ನಾನು ನಾಳೆನೇ ಹೋಗಿ ಅಡ್ಮಿಷನ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದವರ ಮಾತುಗಳನ್ನು ತಡೆದ ಉಜ್ವಲ, ಬೇಡ ಅಮ್ಮ, ನಿಮಗೆ ಈಗಾಗಲೇ ಸಾಕಷ್ಟು ಕಷ್ಟ ಇದೆ, ಅದ್ರ ಮೇಲೆ ಮತ್ತಷ್ಟು ಹೊರೆನ ಹೊರಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಮ್ಮನನ್ನು ಬಳಸಿದ್ಲು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟೊಂದು ಪ್ರಬುದ್ಧತೆ, ಪುಟ್ಟ ಬಾಯಿಯಿಂದ ಬರೋ ದೊಡ್ಡ ದೊಡ್ಡ ಮಾತುಗಳು ಸರ್ವಮಂಗಳರ ಕಣ್ತುಂಬಿಸಿದ್ವು. ಉಜ್ವಲ, ನೀನು ನನ್ನ ಮಗಳಲ್ಲ ಕಣೆ, ನನ್ನ ತಾಯಿ. ಒಂದು ದಿನವೂ ನೀನು ನಿನ್ನ ಇಷ್ಟಗಳನ್ನು ಅಮ್ಮನ ಬಳಿ ಹೇಳ್ಕೊಂಡವಳಲ್ಲ. ಇದೊಂದು ಆಸೆಯನ್ನಾದರೂ ನೆರವೇರಿಸೋದಕ್ಕೆ ಅವಕಾಶ ಕೊಡು ಅಂತ ಮಗಳ ತಲೆನೇವರಿಸಿದ್ರು. ಅಮ್ಮನನ್ನು ಬಿಗಿಯಾಗಿ ಬಂಧಿಸಿದ್ದವಳು ತನ್ನ ಹಿಡಿತವನ್ನು ಸಡಿಲಗೊಳಿಸಿ ಅಮ್ಮನ ಕೆನ್ನೆಗೊಂದು ಮುತ್ತನಿಟ್ಟು ಆಗ್ಲಿ ಅಂತ ತಲೆ ಆಡಿಸಿದ್ಲು. ತನ್ನ ಗೆಳತಿ ಇನ್ಮುಂದೆ ತನ್ನ ಜೊತೆಯೇ ಕಾಲೇಜಿಗೆ ಬರ್ತಾಳೆ ಅನ್ನೋ ವಿಷಯ ಅಗಸ್ತ್ಯನಿಗೆ ಸಂತೋಷ ಕೊಟ್ಟಿತ್ತು. ಮೂವರು ಸಂತೋಷದ ಕ್ಷಣಗಳನ್ನು ಅನುಭವಿಸ್ತಾ ಇರುವಾಗಲೇ ಸ್ನೇಹ ಅಡುಗೆ ಮನೆಯಿಂದ, ಅಮ್ಮ, ಅಕ್ಕ, ಬೇಗ ಬನ್ನಿ ಅಂತ ಜೋರಾಗಿ ಕೂಗ್ತಾ ಇರೋ ಧ್ವನಿ ಕೇಳಿ ಎಲ್ಲರೂ ಗಾಬರಿಯಿಂದ ಅಡುಗೆ ಕೋಣೆಗೆ ಓಡಿದ್ರು. ಗಾಬರಿಯಿಂದ ಓಡ್ ಬಂದವರೆಲ್ಲರೂ ಅಲ್ಲಿ ನಡೀತಿದ್ದ ದೃಶ್ಯವನ್ನು ಕಂಡು ಸಾಕ್ಷಿಯನ್ನೇ ದಿಟ್ಟಿಸತೊಡಗಿದ್ರು. ತನಗಿಂತ 2 ಪಟ್ಟು ಎತ್ತರದಲ್ಲಿದ್ದ ಶೆಲ್ಫಿನ ಮೇಲೆತ್ತಿ ಅವಳಷ್ಟೇ ದೊಡ್ಡದಿದ್ದ ಸಕ್ಕರೆ ಡಬ್ಬಿನ ಕೈಯಲ್ಲಿ ಹಿಡಿಯೋದಕ್ಕೆ ಹೆಣಗಾಡ್ತಿದ್ದವಳು ಅಮ್ಮನನ್ನು ನೋಡ್ತಿದ್ದ ಹಾಗೆ ಸಕ್ಕರೆ ಡಬ್ಬಿನ ಅಲ್ಲೇ ಬಿಟ್ಟು ಕೆಳಗೆ ಜಿಗಿದ್ಲು. ಜಿಗಿವಾಗ ಕೆಳಗೆ ಬೀಳುವವಳಿದ್ದ ಸಾಕ್ಷಿನ ಅಗಸ್ತ್ಯ ರಕ್ಷಿಸಿದ್ದ. ಹೇ ಕುಳ್ಳಿ, ಏನೇ ಕದೀತಿದ್ಯಾ ಅಂತ ಅವಳ ಕಿವಿ ಹಿಂಡ್ದ. ಎಳೆಯ ಕಿವಿ ಅಗಸ್ತ್ಯನ ಕೈಯಲ್ಲಿ ಕೆಂಪೇರಿತ್ತು. ಅವಳು ಜೋರಾಗಿ ಅಳ್ತಾ, ಬಿಡೋ, ಕಿವಿ ನೋವಾಗ್ತಿದೆ ಅಂತ ಚೀರತೊಡಗಿದಾಗ
ಅದೇನು ಗಂಟ್ಲೆ ನಿಂದು, ನೋಡೋದಕ್ಕೆ ಮಾತ್ರ ಸಣ್ಣ ಮಗು, ಬಾಯಿ ಬಿಟ್ಟರೆ ಯಾವ ಪುಟ್ಟ ಪಿಶಾಚಿಗೂ ಕಡಿಮೆ ಇಲ್ಲ. ನಾನು ಕಿವಿ ಹಿಂಡೋದಿಲ್ಲ, ನೀನು ಕಿರ್ಚೋದನ್ನ ಮೊದಲು ಸ್ಟಾಪ್ ಮಾಡು ಅಂತ ಅವಳ ಕಿವಿಯಿಂದ ಕೈ ತೆಗ್ದ. ಅವಳ ಬಳಿ ಬಂದ ಸರ್ವಮಂಗಳ, ಸಾಕ್ಷಿ, ಸ್ನೇಹ, ನಿಮಗೆ ಅಡುಗೆ ಮನೇಲಿ ಏನು ಕೆಲಸ? ಸಾಕ್ಷಿ, ಶೆಲ್ಫ್ ಮೇಲತ್ತಿ ಏನು ಮಾಡ್ತಿದ್ದೆ? ಎಲ್ಲಾದರೂ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಏನು ಗತಿ ಅಂತ ಅವಳಿಗೆ ಇನ್ನೇನು 2 ಏಟು ಬೀಳಬೇಕು ಅನ್ನೋಷ್ಟರಲ್ಲಿ ಅಮ್ಮನಿಂದ ಬೀಳೋ ಏಟಿನಿಂದ ತಂಗಿನ ಕಾಪಾಡಿದ ಉಜ್ವಲ, ಹೋಗಲಿ ಬಿಡಿ ಅಮ್ಮ, ಏನೋ ಸಕ್ಕರೆ ತಿನ್ನಬೇಕು ಅಂತ ಆಸೆ ಆಯಿತು ಅನ್ಸತ್ತೆ, ಅದಕ್ಕೆ ಹತ್ತಿದಾಳೆ ಅಂತ ಸಾಕ್ಷಿನ ಬಳಿ ಕರೆದು ಅವಳ ಕೈಗಳನ್ನು ಹಿಡ್ಕೊಂಡು, ಯಾಕೆ ಪುಟ್ಟಿ ಹೀಗೆಲ್ಲ ಮಾಡಬಾರ್ದು, ನಿನಗೆ ಸಕ್ಕರೆ ತಿನ್ನಬೇಕು ಅಂತ ಅನಿಸಿದರೆ ನನ್ನನ್ನು ಅಮ್ಮನನ್ನು ಕೇಳಿದರೆ ಕೊಡ್ತಿದ್ವಿ ಅಲ್ವಾ, ಇನ್ನೊಂದ್ಸಲ ಹೀಗೆ ಮಾಡಬೇಡ, ಹೋಗು ಆಟ ಆಡ್ಕೋ ಅಂತ ಅವಳನ್ನ ಅಲ್ಲಿಂದ ಕಳಿಸೋದಕ್ಕೆ ಮುಂದಾದ್ಲು. ಅದಾಗಲೇ ಭಯಗೊಂಡಿದ್ದ ಸಾಕ್ಷಿ ಹೆದರುಕೊಳ್ತಾನೆ, ಇಲ್ಲ ಅಕ್ಕ, ನಾನು ಸಕ್ಕರೆ ಡಬ್ಬಿ ತೆಗೆಯೋದಕ್ಕೆ ಮೇಲತ್ತಿದ್ದೇನೋ ನಿಜ, ಆದರೆ ಅದು ನನಗಲ್ಲ. ಅಕ್ಕ, ನನಗೆ ಸಕ್ಕರೆ ಡಬ್ಬಿ ತೆಕ್ಕೊಡಿ ಅಂತ ಉಜ್ವಲಾಳನ್ನು ಕೇಳ್ಕೊಂಡ್ಲು. ಉಜ್ವಲ ಡಬ್ಬಿನ ನೆಲದ ಮೇಲಿರಿಸಿದ್ಲು. ಸಾಕ್ಷಿ ಡಬ್ಬಿ ಮುಚ್ಚಲ ತೆಗೆದು ಅದರಲ್ಲಿ ಒಂದು ಮುಷ್ಟಿ ಸಕ್ಕರೆ ತಗೊಂಡು ಅಗಸ್ತ್ಯನ ಬಳಿ ತೆರಳಿ, ಅಗಸ್ತ್ಯ ತಗೊಳ್ಳೋ, ಸ್ವೀಟ್ ಕೊಡು ಅಂತ ಅಕ್ಕನ ತಲೆ ತಿಂತಿದ್ಯಲ್ಲ ಅಂತ ಅವನು ಪ್ರತಿಕ್ರಿಯಿಸೋ ಮುನ್ನಾನೆ ಅವನ ಬಾಯಿಗೆ ಸಕ್ಕರೆ ತುಂಬಿಸಿದ್ಲು. ಅವಳ ಒಂದು ಮುಷ್ಟಿ ಸಕ್ಕರೆನ ಬಾಯಿಗೆ ತುಂಬಿಕೊಂಡು ನುಂಗೋದಕ್ಕೂ ಆಗದೆ ಉಗಿಯೋದಕ್ಕೂ ಆಗದೆ ಒದ್ದಾಡ್ತಿದ್ದ ಅಗಸ್ತ್ಯನ ಪರಿಸ್ಥಿತಿ ಎಲ್ರಿಗೂ ನಗು ತರಿಸಿತ್ತು. ಸಾಕ್ಷಿಯ ನಡೆಗೆ ಕೋಪಗೊಂಡ ಸರ್ವಮಂಗಳ, ಸಾಕ್ಷಿ, ಇದೇನೇ ನಿಂದು ಹುಡುಗಾಟ ಅಂತ ಮಗಳನ್ನು ಬೈಯುತ್ತಾ ಅಗಸ್ತ್ಯನತ್ತ ಮುಖ ಮಾಡಿ, ಅಗಸ್ತ್ಯ, ನಿನಗೆ ಅಷ್ಟು ಸಕ್ಕರೆ ಒಂದೇ ಸಲ ತಿನ್ನೋದಕ್ಕೆ ಕಷ್ಟ ಆಗತ್ತೆ, ಅಲ್ಲಿಯ ಸಿಂಕಿಗೆ ಉಗ್ಯಪ್ಪ, ಯಾವಾಗಲೂ ಇವಳಿಗೆ ನಿನ್ನ ಜೊತೆ ಆಟನೇ ಆಗೋಯ್ತು. ಸಾಕ್ಷಿ, ಹೀಗೆಲ್ಲ ಮಾಡಬಾರ್ದು ಅಂತ ಎಷ್ಟು ಸಲ ಹೇಳಬೇಕು, ಯಾಕೆ ಹೀಗೆ ಮಾಡಿದೆ ಅಂತ ಗದರಿದ್ರು. ಅಕ್ಕನ ಬೆಂಬಲ ಯಾವಾಗಲೂ ತನಗೆ ಎಂಬ ಧೈರ್ಯದಿಂದಿದ್ದ ಸಾಕ್ಷಿ, ಅಮ್ಮ, ನನಗೆ ಯಾಕೆ ಬೈತೀರಾ? ನಾನು ಆಗಲೇ ಹೇಳಿದ್ನಲ್ಲ, ಇವನಿಗೆ ಸ್ವೀಟ್ ಬೇಕಂತೆ, ಅದಕ್ಕೆ ಅಕ್ಕನ್ನ ಪೀಡಿಸ್ತಾ ಇದ್ದ. ಅಕ್ಕ ಹೇಳಿದ್ಲು, ನಿನಗೆ ಸ್ವೀಟ್ ಬೇಕಾದರೆ ಹೋಗಿ ಅಡುಗೆ ಮನೇಲಿ ಸಕ್ಕರೆ ಇದೆ ತಿನ್ನು ಅಂತ. ಇವನಿಗೇನಾದರೂ ಸಕ್ಕರೆ ತಿನ್ನೋದಕ್ಕೆ ಬಿಟ್ಟರೆ ಇಡೀ ಡಬ್ಬಿನೇ ಖಾಲಿ ಮಾಡ್ತಾನೆ, ಅದಕ್ಕೆ ನಾನೇ ಕೊಡೋಣ ಅಂತ ಅಂದ್ಕೊಂಡೆ ಅಂದವಳ ಮಾತಿಗೆ ಸರ್ವಮಂಗಳರಿಗೂ ನಗು ತಡೆಯೋದಕ್ಕೆ ಆಗಲಿಲ್ಲ. ಇತ್ತ ಬುದ್ಧಿ ಹೇಳಿದರೆ ಅರ್ಥ ಆಗೋ ವಯಸ್ಸು ಅವಳದಲ್ಲ. ಅತ್ತ ಕೊನೆಯವಳು ಅಂತ ಮುದ್ದಾಗಿ ಸಾಕಿದ್ದ ಮಗಳಿಗೆ ಪೆಟ್ಟು ಕೊಡೋ ಮನಸ್ಸು ಅವ್ರಿಗೆ ಇರಲಿಲ್ಲ. ಅಗಸ್ತ್ಯ ಮತ್ತು ಸಾಕ್ಷಿಯ ತುಂಟ ಜಗಳ ಇದೇ ಮೊದಲೇನಾಗಿರಲಿಲ್ಲವಾದ್ರಿಂದ ಸಾಕ್ಷಿನ ದಂಡಿಸೋದಕ್ಕೆ ಯಾರೊಬ್ಬರಿಗೂ ಮನಸ್ಸಾಗಲಿಲ್ಲ. ಹೀಗೆ ಚಿಕ್ಕಂದಿನಿಂದಲೂ ಹಾವು ಮುಂಗುಸಿಯಂತಿರ್ತಿದ್ದ ಅಗಸ್ತ್ಯ ಹಾಗೂ ಸಾಕ್ಷಿಯ ಕೋಳಿ ಜಗಳ ದೊಡ್ಡವರಾದ ಮೇಲೂ ಮುಂದುವರೆದಿತ್ತು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.